ಸೊ ನಾನು ಫಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ನಾನು. ಸೊ ಏನೇನು ಮಾಡ್ತೀನಿ ನಾನು ಹೇರ್ಸಿಗೆ ಅಂಥೇಳಿ. ಆಲ್ಸೋ ನನಗೆ ಹೇರ್ ಫಾಲು ಭಾಳ ಆಗಿತ್ತು ಆ್ಯಂಡ್ ಆಲ್ಸೋ ನನ್ನ ಹೇರ್ಸು ಭಾಳ ಉದ್ದಿತ್ತು ರೀ ಮೊದಲು. ಬಟ್ ಆಲ್ಸೋ ಏನಂದರೆ ನನ್ನ ಕ್ವಶನ್ಸ್ ಜನ ಏನು ಕೇಳ್ತಾರೆ ಅಂದರೆ ಲೈಕ್ ಇಷ್ಟು ಲಾಂಗ್ ಹೆಂಗೈತಿ ಹೇರ್ಸ್, ಸೊ ಇಷ್ಟು ಲಾಂಗ್ ಇರೋಕ್ಕೆ ಏನೇನು ರೀಸನ್ ಅಂಥೇಳಿ ಕೇಳ್ತಾರೆ. ಸೊ ನಾನು ಅದನ್ನು ತೋರಿಸ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಟ್ಯಾಂಗಲ್ ಮಾಡ್ಬೇಕು ರೀ. ಡಿಟ್ಯಾಂಗಲ್ ಮಾಡ್ಕೊತ ನಾವು ಮಾತಾಡೋಣ. ಓಕೆ, ಸೊ ಡಿಟ್ಯಾಂಗಲ್ ಮಾಡೋಕೆ ಹಿಂಗೆ ದೊಡ್ಡ ಇದ್ದಿದ್ದು ಕೋಮ್ ತಗೋರಿ. ಸೊ ದ್ಯಾಟ್ ಎಲ್ಲನೂ ಕೂದಲ ಭಾಳ ಬರಲ್ಲ, ಚಲೋ ಹೊತ್ನಾಗೆ ಇದಾಕೈತಿ ಅಂಥೇಳಿ. ಸೊ ಡಿಟ್ಯಾಂಗಲ್ ಮಾಡಿಕೊಂಡು ನಂದು ಮೊದಲಿಂದ ಹೇರ್ಸಿದ್ದು ನಾನು ಇದು ಹಾಕ್ತೀನಿ ರೀ, ಫೋಟೋ ಅಟ್ಯಾಚ್ ಮಾಡ್ತೀನಿ ಎಲ್ಲಾದ್ರೂ ನೋಡಿರಿ. ಮೆನಿ ಪೀಪಲ್ ಆಸ್ಕ್ ಮೈ ವಾಲ್ಯೂಮ್ ಆ್ಯಂಡ್ ಮೈ ಕಲರ್. ಓಕೆ, ಜೆಟ್ ಬ್ಲ್ಯಾಕ್ ಐತಿ, ವಾಲ್ಯೂಮ್ ಭಾಳ ಐತಿ ಅಂಥೇಳಿ. ಸೊ ಈಗ ಆಯ್ತು ರೀ. ಫಸ್ಟ್ ನಾನೇನು ಮಾಡ್ತೀನಿ ಅಂದ್ರೆ ಆಯಿಲ್ ಅಪ್ಲೈ ಮಾಡಿ. ಈ ಆಯಿಲ್ ಇದಲ್ಲ ಇದ್ರನ್ಯಾಗ ಆಯಿಲ್ನಾಗ ನಾನು ಭಾಳ ಹಾಕ್ತೀನಿ. ಸೊ ನಿಮ್ಗೆ ಅದು ವಿಡಿಯೋ ಬೇಕೈತಂದ್ರೆ ನಂಗೆ ಕಮೆಂಟ್ ಮಾಡಿರಿ, ಬಿಕಾಸ್ ಒಂದೇ ವಿಡಿಯೋನಾಗ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಿಂಗೆ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರೂಟ್ಸಿಗೆ ಹಚ್ಕೊಬೇಕ್ರಿ. ಬಿಕಾಸ್ ರೂಟ್ಸ್ ಡ್ರೈ ಇತ್ತಂದ್ರೆ ನೀವು ಶಾಂಪೂ ಅಪ್ಲೈ ಮಾಡಿದಾಗ ಕಿತ್ತು ಬಂದುಬಿಡ್ತೈತೆ ರೀ ಎಲ್ಲ ಹೇರ್ಸ್. ಸೊ ಹಾಗಾಗಿ ಸ್ಕ್ಯಾಲ್ಪ್ನ ಡ್ರೈ ಇರಬಾರ್ದು, ಯಾವಾಗಿದ್ರೂ ವೆಟ್ ಇರ್ಬೇಕು ರೀ ಸ್ಕ್ಯಾಲ್ಪು. ವೆಟ್ ಅಂಥೇಳಿ ನೀರನ್ನು ಅಪ್ಲೈ ಮಾಡಬಾರ್ದು, ಹಾಗೆ ಸ್ವಲ್ಪ ಕೆಳಗೆ ಬಂದು ಎಂಡ್ಸಿಗೂ ಅಪ್ಲೈ ಮಾಡಿರಿ. ಸೊ ದ್ಯಾಟ್ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗ್ತಾವು ಅಂಥೇಳಿ. ಓಕೆ, ಸೊ ಆಮೇಲೆ ನೀವು ನಂದು ಜರ್ನಿ ನೋಡಿರಿ. ಇಷ್ಟದಲ್ಲ ಈಗಲೇ ಅಂತ ಇಷ್ಟ ಐತಿ. ಅಕ್ಟೋಬರ್ ಮಟ್ಟ ಐ ಆಮ್ ಪ್ಲ್ಯಾನಿಂಗ್ ಇಷ್ಟು ನನಗೆ ಏನು ಬರ್ಬೇಕಂಥೇಳಿ. ನಾನು ರುಟೀನು ಶೇರ್ ಮಾಡ್ತೀನಿ, ಏನೇನು ಮಾಡ್ತೀನಿ ಏನಿಲ್ಲ ಅಂಥೇಳಿ. ಸೊ ಇಷ್ಟು ಆಯಿಲಿಂಗ್ ಸಾಕು ಅನ್ಕೊತೀನಿ ನಾನು, ಬಿಕಾಸ್ ಭಾಳ ಆಗಬಾರ್ದಿಲ್ಲ. ನನ್ನ ನೆಕ್ಸ್ಟ್ ಹೇರ್ ಮಾಸ್ಕ್ ಐತಿ. ಸೊ ಹಾಗಾಗಿ ಸೊ ಈ ಆಯಿಲ್ ಅಪ್ಲೈ ಆದಮೇಲೆ ರೋಸ್ ವಾಟರ್. ಇದು ನಾನು ಮೊದಲು ಯೂಸ್ ಮಾಡ್ತಿದ್ದಿಲ್ಲ ರೀ, ಬಟ್ ರಿವ್ಯೂ ಭಾಳ ಚಲೋ ಬರಾಕತ್ತಿಂದ. ಸೊ ಇದು ರೋಸ್ಮೆರಿ ಆ್ಯಂಡ್ ರೈಸ್ ವಾಟರ್. ಇಲ್ಲಿ ಇದಕ್ಕೆ ಆನ್ ಆ್ಯಂಡ್ ಆಫ್ ಬಟನ್ ಇರ್ತೈತಿ. ಸೊ ಆನ್ ಮಾಡಿ ಹಿಂಗೆ ಸ್ಪ್ರೇ ಮಾಡಿದ್ವಿ. ಓಕೆ, ನಂದು ಆಲ್ಸೋ ರೋಸ್ಮೆರಿ ಲೀವ್ಸ್ ನನ್ನ ಮನ್ಯಾಗೂ ಐತಿ, ಬಟ್ ಇದು ಕಾಂಪ್ಯಾಕ್ಟಬಲ್ ಐತೆ ಅಂಥೇಳಿ ಸೊ ಇದು ಯೂಸ್ ಮಾಡ್ತೀನಿ ನಾನು. ಸೊ ಹಿಂಗೆ ಎಲ್ಲ ಕಡೆ ಮಾಡ್ಕೋಬೇಕ್ರಿ. ಆಯಿತಾ, ಮಾಡ್ಕೊಂಡು ಇದು ಆಯ್ತು ರೀ. ಫಸ್ಟ್ ಆಯಿಲಿಂಗ್, ಡಿಟ್ಯಾಂಗಲ್, ಆಯಿಲಿಂಗ್, ಆಮೇಲೆ ಇದು. ಸೊ ನೆಕ್ಸ್ಟ್ ಬರೋದು, ಸೊ ಈ ಹೇರ್ ಮಾಸ್ಕ್ನಾಗ ಏನೇನು ಐತಿ ಅಂತಂದ್ರೆ ಆಮ್ಲಾ ಮತ್ತು ಬ್ರಿಂಗ್ರಾಜ್ ಪೌಡರ್ ಪ್ಲಸ್ ವಾಟರ್ ಐತಿ. ಓಕೆ, ಸೊ ಇದನ್ನು ಈ ರೀತಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಮೆಹಂದಿ ಹೆಂಗೆ ಹಚ್ತೀರಲ್ಲ ಹಾಗೆ. ಓಕೆ, ಇದನ್ನು ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯ್ತು ಯೂಸ್ ಮಾಡೋದು. ನನ್ನ ಹೇರ್ಸ್ ಲೈಕ್ ಕ್ವಾಲಿಟಿ ಇಂಪ್ರೂವ್ ಆಗೈತಿ, ಹೇರ್ ಫಾಲ್ ಕಡಿಮೆ ಆಗೈತಿ, ಆ್ಯಂಡ್ ಆಲ್ಸೋ ಸ್ಟ್ರೆಂತ್ ಜಾಸ್ತಿ ಆಗೈತಿ ಹೇರ್ಸಿಗೆ, ವಾಲ್ಯೂಮ್ ಬರ್ತೈತಿ, ಫ್ರಿಜ್ ಫ್ರೀ ಆಗ್ಯಾವ. ಎಲ್ಲ ನನ್ನ ಹೇರ್ಸಿದ್ದು ಇಂಪ್ರೂವ್ ಆಗಿದ್ದೆ ಈ ಮಾಸ್ಕಿಂತ. ಆಯಿತಾ, ಈಗ ಮಮ್ಮಿಗಳೆಲ್ಲ ಇದು ಹಚ್ತಾರೆ ಮೆಹಂದಿ, ನಾವು ಅದು ಹಚ್ಚಕ್ಕೆ ಬರಲ್ಲ ಬಿಕಾಸ್ ನಮ್ಮ ಶೇಡ್ ಚೇಂಜ್ ಆಕೈತಿ. ಸೊ ಹಾಗಾಗಿ ಐ ಗೋ ಫಾರ್ ದಿಸ್. ನಾನು ಕ್ಲೀನಾಗಿ ಹಚ್ಕೊಂಡು ಸಿಗ್ತೀನಿ ರೀ ನಿಮ್ಗೆ. ನಾನು ಎಲ್ಲ ಕಡೆ ಜಸ್ಟ್ ಅಪ್ಪರ್ ಪೋರ್ಷನ್ ರೂಟ್ಸ್ ಪ್ಲಸ್ ಸ್ಕ್ಯಾಲ್ಪಿಗೆ ಅಷ್ಟು ನಾನು ಮಾಸ್ಕ್ ಅಪ್ಲೈ ಮಾಡೀನಿ. ಓಕೆ, ಸೊ ಈ ಎಂಡ್ಸ್ ಏನದಲ್ಲ ಇದನ್ನು ನಾನು ಹಾಗೆ ಬಿಟ್ಟೀನಿ ಡ್ರೈ ಆಗಿ. ಲೈಕ್ ನೋಡ್ಬೋದು ನೀವು. ಓಕೆ, ಕಾಣಿಸೋದೈತ್ರಿ. ಫ್ಲ್ಯಾಕ್ ಸೀಡ್ಸ್ ಜೆಲ್ ಇದು. ಆಯಿತಾ, ಇದನ್ನು ಹೆಂಗೆ ಮಾಡೋದು ಅಂಥೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಒಂದು. ಸೊ ಅದನ್ನ ನೋಡ್ಕೊರಿ. ಇದೇನದಲ್ಲ ಇದನ್ನು ಇಲ್ಲಿ ಅಪ್ಲೈ ಮಾಡಬೇಕು ಹಿಂಗೆ ಒನ್ ಬೈ ಒನ್. ಈ ಫ್ಲ್ಯಾಕ್ ಸೀಡ್ಸ್ ಜೆಲ್ ಅದಲ್ಲ ಮೋಸ್ಟ್ 1 ಸೆಕೆಂಡ್ ಓಕೆ, ಸ್ವಲ್ಪ ಸ್ಕಿಡ್ಡಿ ಇರ್ತೈತೆ ಟೆಕ್ಸ್ಚರ್, ಬಟ್ ಮೋಸ್ಟ್ ಯೂಸ್ಫುಲ್ ಇನ್ ಯುವರ್ ಹೇರ್ ಕೇರ್ ರೂಟೀನ್. ಆಯಿತಾ, ಅದರಿಂದ ನೀವು ಅದನ್ನು ಆನ್ಲೈನ್ ತರಿಸ್ಬೋದು ರೀ, ಬಟ್ ಅದು ಪ್ರಿಸರ್ವೇಟಿವ್ ಇರ್ತೈತಿ, ಇದು ಫ್ರೆಶ್ ಇರ್ತಿಲ್ಲ, ಡೈರೆಕ್ಟಾಗಿ ನಿಮಗೆಲ್ಲ ಇದು ಆಕೈತಿ ಅಂತ ನಂದು ಒಪಿನಿಯನ್. ನನ್ನ ರೂಟೀನ್ ನಾನು ಹೇಳಾಕತ್ತೀನಿ, ನಂಗೆ ಹೆಲ್ಪ್ ಆಗಿತ್ತು. ಸೊ ಇಟ್ ಟೇಕ್ಸ್ ಜಸ್ಟ್ 10 ಮಿನಿಟ್ಸ್ ರೀ ಮಾಡೋಕೆ, ಒಂದು 5 ಮಿನಿಟ್ಸ್ ಆರ್ಲಿಕ್ಕೆ ಬೇಕದ. ಸೊ ಹಿಂಗೆ ನೀವು ರೂಟ್ಸಿಗೆ ಅಪ್ಲೈ ಮಾಡ್ಕೊತ ಹೋದ್ರೆ ಹೇರ್ ಗ್ರೋತ್ ಫಾಸ್ಟ್ ಆಕೈತಿ.
ಆಮೇಲೆ ಇದು ಆಗಲ್ಲ, ಫ್ರೀಸ್ ಆಗಲ್ಲ ಕೆಳಗೆ. ಯಾವ ಕಾಸ್ಟ್ಲಿ ಶಾಂಪೂ ಬೇಡ, ಏನು ಬೇಡ, ಕಂಡೀಷ್ನರ್ ಬೇಡ, ಹೀಗೂ ಹಚ್ಕೋಬೋದು ರೀ ಸ್ವಲ್ಪ. ಆಯಿತಾ? ಯಾವ ಬೊಟಾಕ್ಸ್ ಬೇಡ, ಏನು ಬೇಡ. ಬೊಟಾಕ್ಸ್ ಟ್ರೀಟ್ಮೆಂಟ್ ನಾನೀಗ ಆಫ್ಟರ್ ಹೇರ್ ವಾಶ್ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸ್ತೈತೆ ಅಂಥೇಳಿ. ನೋಡ್ಬೋದು ನೀವು. ನೋಡಿರಿ ಹೇರ್ಸ್ ಎಷ್ಟು ಕಡಿಮೆ ಬರುತ್ತೆ. ಸೊ ಈಗ ಇಷ್ಟೆಲ್ಲ ಆಯ್ತು ರೀ. ಓಕೆ, ಮುಗೀತಿನ ನಿಮ್ಮದು ಕೆಲಸ. ಈ ಕೆಲಸ ಮಾಡಿಬಿಟ್ರೆ ನಿಮ್ದು ಏನು ವೀಕ್ಲಿ ಕೆಲಸ ಇರ್ತದಲ್ಲ, ಸೊ ಹಿಂಗೆ ಮಾಡಿಕೊಂಡು ಇಲ್ಲಿ ಒಂದು ಕ್ಲಚ್ಚರ್ ಹಚ್ಕೊಂಡ್ಬಿಟ್ರಿ ಸಾಕು. ಆಗಿಬಿಟ್ರೆ ಮುಗೀತ್ರಿ ಕೆಲಸ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇಷ್ಟೆಲ್ಲ ಆಯ್ತಲ್ರಿ, ಹ್ಯಾಂಡ್ ವಾಶ್ ಆಯಿತು ಎಲ್ಲ. ಇನ್ನು ನೀವು ಇದು ಹಚ್ಕೊಂಡು ಮಿನಿಮಮ್ 1 to 2 hours ಬಿಡಿ. ಓಕೆ, ಮಿನಿಮಮ್ ಇಲ್ಲ ಮ್ಯಾಕ್ಸ್. ನಿಮ್ಮ ಟೈಮ್ ಇತ್ತಂದ್ರೆ ಬಿಡ್ಬೋದು ರೀ, ಹಾಗೇನಿಲ್ಲ. ನಾ ಮಾತ್ರ 1-1.5 ತಾಸು ಆದರೂ ಬಿಡ್ತೀನಿ. ಟೈಮ್ ಬಾಳಿದ್ರೆ 2 ತಾಸು ಬಿಡ್ತೀನಿ ರೀ ನಾನು. ಕ್ಲಮ್ಸಿ ಅನ್ಸಲ್ಲ, ಏನಿಲ್ಲ, ಲೈಟ್ ಫೀಲ್ ಆಕೈತಿ. ಲೈಕ್ ವೀಕ್ಲಿ ಒನ್ಸ್ ನಿಮ್ಗೆ ರೀಸೆಟ್ ನಿಮ್ಮ ಟೈಮ್ ಅಂತ ನಿಮ್ಗೆ ಬೇಕಲ್ಲ. ಸೊ ಹಾಗಾಗಿ ಟ್ರೈ ಮಾಡಿರಿ. ಇಲ್ಲಿಲ್ಲ ಅಂದ್ರೆ ಒಂದು 3 weeks, ಆಲ್ಮೋಸ್ಟ್ 1 month ಟ್ರೈ ಮಾಡಿರಿ. ಎವ್ರಿ ವೀಕ್ ನೋಡಿರಿ ನಿಮ್ಮ ಚೇಂಜಸ್ ಏನೇನು ಅನ್ನಿಸ್ತೈತೆ ಅಂತ ಹೇಳಿ. ಸೊ ಇದು ವಾಶ್ ಆದಮೇಲೆ ಹೆಂಗೆ ಅಂಥೇಳಿ ಹೇಳ್ತೀನಿ. ಸೊ ವಾಶ್ಗೆ ಹ್ಯಾವ್ 2 options. ಓಕೆ, ನಿಮ್ಮದು ವೀಕೆಂಡ್ ಪ್ಲ್ಯಾನ್ಸ್ ಇತ್ತಂದ್ರೆ ನೀವು ಡೈರೆಕ್ಟ್ ಶಾಂಪೂ ಹಾಕಿ ಮಾಡ್ಬೋದು. ಬಟ್ ಮೈ ಸಜೆಷನ್ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ, ಲೈಕ್ ಸಂಡೇ ನಂದು ಔಟಿಂಗ್ ಇತ್ತಂದರೆ, ನೆಕ್ಸ್ಟ್ ಡೇ ಔಟಿಂಗ್ ಇದ್ದರೆ, ಸೊ ಇವತ್ತು ನಾನು ಹೇರ್ ಪ್ಯಾಕ್ ಎಲ್ಲ ಹಚ್ಕೊಂಡಿನಲ್ಲ, ಸೊ ಇವತ್ತು ಜಸ್ಟ್ ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ತೀನಿ. ಸೊ ದಟ್ ಅದೆಲ್ಲ ಅಬ್ಸರ್ವ್ ಆಗಲಿ. ನೆಕ್ಸ್ಟ್ ಡೇ ಗೋ ವಿತ್ ಶಾಂಪೂ. ಸೊ ಹಂಗೆ ಮಾಡ್ಬೇಕು ರೀ. ಅವತ್ತೇ ಶಾಂಪೂ ವಾಶ್ ಮಾಡಿಬಿಟ್ರೆ ಇದೇನೆಲ್ಲ ಅದು ಇದು ಆಗಿರ್ತಲ್ಲ, ಅದು ಲೈಕ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ದ್ಯಾಟ್ ಈಸ್ ಮೈ ಸಜೆಷನ್. ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಕೈತಿ ನೀವು ಹಂಗೆ ಮಾಡ್ಬೋದು. ಸೊ ದಿಸ್ ವಾಸ್ ಮೈ ಹೇರ್ ಕೇರ್. ನಾನು ಪೋಸ್ಟ್ ವಾಶ್ ತೋರಿಸ್ತೀನಿ ಹೆಂಗೆ ಆಕೈತೆ ಅಂತ ಹೇಳಿ. ಸೊ ಈಗ ನಾನು ಹೇರ್ ವಾಶ್ ಮಾಡೀನಿ. ಜಸ್ಟ್ ನಾನು ಗಾಳಿಗೆ ಆರಕ್ಕೆ ಬಿಟ್ಬಿಡ್ತೀನಿ. ಏನು ಮಷಿನ್ ಗಿಷಿನ್ ಏನು ಯೂಸ್ ಮಾಡಲ್ಲ. ದ್ಯಾಟ್ ಈಸ್ ಮೈ ಪ್ಲಸ್ ಪಾಯಿಂಟ್. ಯಾಕಂದರೆ ಮಷಿನ್ ಯಂತ್ರನ ಅರ್ಧ ಕೂದಲು ಹಾಳಾಗೋದ್ರಿ. ಸೊ ಗಾಳಿಗೆ ಇಲ್ಲ ಬಿಸಿಲಿಗೆ ತಾನೇ ಆರಿಬಿಟ್ರೆ ಮುಗಿತೈತ್ರಿ. ಇನ್ನೂ ಹೇರ್ ಕೇರ್ ಬಗ್ಗೆ ನಿಮಗೆ ವಿಡಿಯೋ ಬೇಕಿತ್ತು, ಯಾವ ಬೇಕಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ, ನಾನು ಮಾಡ್ಕೊತಾನೆ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್, ಸಿ ಯು.